ಆಣೆ ಪ್ರಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಬಿವೈವಿ ಮಾತಿಗೆ ಏನಂತಾರೆ ಸೀನಿಯರ್ಸ್? ಅಡ್ಡ ಮತದಾನ ಮಾಡಿದ್ಯಾರು? ವರದಿಯಲ್ಲಿ ಯಾರ ಹೆಸರಿದೆ? ಕ್ರಾಸ್ ವೋಟ್ ಕಂಟಕ. ಬಿಜೆಪಿಯಲ್ಲಿ ಅಡ್ಡ ಮತದಾನದ ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿರುವಂತದ್ದು. ಅಡ್ಡ ಮತದಾನ ಯಾವ ಕಾರಣಕ್ಕೆ ಅನ್ನುವಂತ ಪ್ರಶ್ನೆ ಇದ್ದಿದೆ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಸಮಾಧಾನವನ್ನ ಅಡ್ಡ ಮತದಾನದ ಮುಖಾಂತರ ತೋರಿಸಿದ್ರ, ಅಥವಾ ಕ್ಷೇತ್ರದ ಅನುದಾನಕ್ಕೋಸ್ಕರ ಈ ರೀತಿಯಾಗಿ ಅಡ್ಡ ಮತದಾನ ಮಾಡ್ಲಾಯ್ತಾ, ಅಥವಾ ಕೋಟಿ ಕೋಟಿ ಆಫರ್ ಅನ್ನ ನೀಡಲಾಗಿರುವಂತದ್ದ, ಅಥವಾ ಮತ್ತೊಂದು ವಿಚಾರ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ಕಾಂಗ್ರೆಸ್ಗೆ ಬರ್ತೀವಿ, ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಹೊರಗಿಡುವಂತ ಸೂಚನೆಯಾಗಿ ಅಡ್ಡ ಮತದಾನವನ್ನ ಮಾಡ್ಲಾಯ್ತಾ? ಈ ಪ್ರಶ್ನೆಗಳು ಕಾಡ್ತಾ ಇದಾವೆ. ಆಕ್ಚುಲಿ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಕ್ಕೂ ದೊಡ್ಡ ಹೊಡೆತಾನೆ ಇದ್ವು. ಆದ್ರೆ ಬಿಜೆಪಿಯಲ್ಲಂತೂ ದೊಡ್ಡ ಮಟ್ಟದಲ್ಲಿ ಡಿಸ್ಟ್ರಾಕ್ಷನ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು ಅಡ್ಡ ಮತದಾನ. ಅದು 3 ಅಥವಾ 7 ಜನನ ಅಂತ. ಇನ್ನ ಜೆಡಿಎಸ್ ನಲ್ಲಿ 4 ಅಥವಾ 8 ಜನನ ಅನ್ನುವಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಅಂತೂ ಸಿಗುವಂತ ಚಾನ್ಸಸ್ ಇಲ್ಲ. ಬರೀ ಗೆಸ್ ಮಾಡ್ಕೊಂಡು ಹೋಗ್ಬೇಕು. ಬಿಕಾಸ್ ಅಡ್ಡ ಮತದಾನ ಆಗಿರುವಂತದ್ದು ಗೌಪ್ಯ ಮತದಾನದಲ್ಲಿ. ಸೊ ಹೀಗಾಗಿ ಸುಮ್ಮನೆ ಒಬ್ರ ಮೇಲೆ ಒಬ್ರು ಕಲ್ಲು ಎಸುತ್ತಾ ಇರಬೇಕು, ಕೆಸರು ಚಾಟ ಮಾಡ್ತಾ ಇರ್ಬೇಕಷ್ಟೇ. ಬಿಜೆಪಿಯಲ್ಲಿ ಅಡ್ಡ ಮತದಾನದ ಕಂಪನ. ಅಡ್ಡ ಮತದಾನಕ್ಕೆ ಬಿಜೆಪಿ ಹೈಕಮಾಂಡ್ ಗರಂ ಆಗಿದೆ. ಪಕ್ಷಕ್ಕೆ ದ್ರೋಹ ಬಗೆದವರ ಪತ್ತೆಗೆ ಸರ್ಕಸ್ ಮಾಡಲಾಗ್ತಾ ಇದೆ. ಬೆಳಗ್ಗೆನೆ ದೆಹಲಿಗೆ ತೆರಳಿರುವಂತದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಮಧ್ಯಾಹ್ನದ ಮೇಲೆ ದೆಹಲಿಗೆ ಆರ್ ಅಶೋಕ್ ಅವರು ಹೋಗಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ವರದಿಯನ್ನ ಕೊಡಲಿದ್ದಾರಂತೆ. ಯಾರ ಹೆಸರನ್ನ ಉಲ್ಲೇಖ ಮಾಡಿರ್ತಾರೋ ಗೊತ್ತಿಲ್ಲ. ಗೌಪ್ಯ ಮತದಾನ ಆಗಿರುವಂತ ಹಿನ್ನೆಲೆಯಲ್ಲಿ ಯಾರು ಒಪ್ಕೊಳ್ಳಕ್ ತಯಾರಿಲ್ಲ. ಇತ್ತ ಪಕ್ಷ ವಿರೋಧಿಗಳ ಪತ್ತೆಗೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ. ಏನ್ ಸರ್ಕಸ್ ಮಾಡಿದ್ರು ಕೂಡ ಸುಮ್ಮನೆ ಗೆಸ್ ವರ್ಕ್ ಅಲ್ಲಿ ಹೇಳ್ಬೇಕಷ್ಟೇ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಬಗ್ಗೆ ಬಿವೈಬಿ ಮಾತನಾಡಿದ್ರು. ಹೈಕಮಾಂಡ್ ಒಪ್ಪಿಗೆ ನೀಡಿದ್ರೆ ಆಣೆ ಪ್ರಮಾಣ ಫಿಕ್ಸ್ ಅಂತ ಹೇಳಲಾಗ್ತದೆ. ಆದರೆ ಈ ರಾಜಕಾರಣಿಗಳ ಮಾತಿಗೆ ಎಷ್ಟು ಮಟ್ಟಿಗೆ ಬೆಲೆ ಇದೆ? ಯಾಕೆಂದ್ರೆ ಯಾವಾಗ್ಲೂ ಯಾಮಾರಿಸ್ಕೊಂಡು ಬಂದಿದ್ದೇ ಅಭ್ಯಾಸ. ಯಾವಾಗ್ಲೂ ಅವರ ಮಾತಿನ ಮೇಲೆ ಯಾರು ನಿಂತಂತವರಲ್ಲ. ಅವರು ಎಷ್ಟು ಮಟ್ಟಿಗೆ ತಾವು ಕೊಟ್ಟಂತ ಮಾತಿನಂತೆ ನಡ್ಕೊಂಡಿದ್ದಾರೆ ಎಲ್ರಿಗೂ ಗೊತ್ತಿರುವಂತದ್ದೇ. ಆಣೆ ಅನ್ನುವಂಥದ್ದು ಅವರು ದಿನಕ್ಕೊಂದು 1000 ಸಲ ಹಾಕಿದ್ರು ಅಚ್ಚರಿ ಇಲ್ಲ ರಾಜಕಾರಣಿಗಳು. ಅಂಥದ್ರಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಇಲ್ಲ ನಾನು ಹಾಕಿಲ್ಲ ಅಂತ ಯಾರಾದ್ರೂ ಹೇಳ್ತಾರಾ? ಯಾವ್ದಾದ್ರೂ MLA ನಿಜವನ್ನ ಒಪ್ಕೊಳ್ತಾರ? ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಕೆಲವರು ವಿರೋಧ, ಇನ್ನ ಕೆಲವರು ಪರವಾಗಿ ಹೌದೌದು ಕರೆಕ್ಟು ಅಂತ ಹೇಳ್ತಾರೆ. ಸುಮ್ಮನೆ ಧರ್ಮಸ್ಥಳ ಕ್ಷೇತ್ರವನ್ನ ಎಳೆದು ತರೋದು ಬೇಡ ಅಂತ ಕೆಲವು ಸೀನಿಯರ್ಸ್ ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆಣೆ ಪ್ರಮಾಣದ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ. 33 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರನ ತಂದಿದೆ. ಧರ್ಮಸ್ಥಳದಲ್ಲಿ ನಮ್ಮ ಶಾಸಕ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ನಾವು ಶಾಸಕ ಪಕ್ಷ ಸಭೆ ಆಗಬೇಕು. ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಭಾಳ ಗಂಭೀರವಾಗಿದೆ. ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಈ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ, ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹತ್ತದ 10 ದಿವಸದಾಗ ಗೊತ್ತಾಗತ್ತೆ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಎಲ್ಲರೂ ಆಣೆ ಪ್ರಮಾಣ ಅಂತಾರೆ, ನಮಗೂ ಅದೇ ಆಶ್ಚರ್ಯ. ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ಅದನ್ನು ಮಾಡ್ತೀರಿ. ಇನ್ನು ಮುಂದೆ ಈ ಥರ ಯಾವನು ಮಾಡಬಾರ್ದು. ಆ ಥರದ ಪಾಠ ಬುದ್ಧಿ ಕಲಿಸ್ತೀರಿ. ಗ್ಯಾರಂಟಿ ಐಡೆಂಟಿಫೈ ಆಗ್ಬೇಕಲ್ಲ. ಅಲ್ಲ, ಐಡೆಂಟಿಫೈ ಆಗಲಿ ಕೇಂದ್ರದ ನಾಯಕರ ಜೊತೆ ಚರ್ಚೆ ಮಾಡ್ತೀರಿ. ಅವ್ರ ಮೇಲೆ ಅವ್ರ ಜನ್ಮದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು, ಹಂಗೆ ಮಾಡ್ತಾರೆ. ಶಾಸಕರ ಆಣೆ ಪ್ರಮಾಣ ಮಾಡಿಸ್ತಕ್ಕಂಥ ತೀರ್ಮಾನ ಅವರ ಪಕ್ಷದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ ಅದು ಅವರಲ್ಲಿ ಏನೋ ಒಂದು ನಂಬಿಕೆ. ಆ ಪ್ರಮಾಣವನ್ನ ಮಾಡಿಸ್ತಕ್ಕಂಥದ್ರ ಮುಖಾಂತರ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬರಬಹುದು ವಿಷಯಗಳು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡ್ತಾರೆ. ಅವರ ನಂಬಿಕೆ ಏನಿದೆ ಅದರಿಂದ ನಿಜವಾದಂತ ಕ್ರಾಸ್ ಔಟ್ ಮಾಡಿದಂಥವರು ಅವರ ಹೆಸರುಗಳು ಹೊರಗೆ ಬರಲಿ ಅಂತಕ್ಕಂಥದ್ದನ್ನ ನಾನು ಆಶೆ.
ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ಸಮರದಲ್ಲಿ ಆಣೆ ಪ್ರಮಾಣದ ಮಾತಿಗೆ ಶಾಸಕ ಸುರೇಶ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಡ್ಡಮತದಿಂದ ಪಕ್ಷದಲ್ಲಿ ನೋವಾಗಿದೆ, ಇದಕ್ಕೆ ಆಣೆ ಪ್ರಮಾಣದ ಮಾತನಾಡಿರಬೇಕು ಅಂತ ಹೇಳಿದ್ದಾರೆ. ಬರಬೇಕಾದ ಪ್ರಮಾಣದ ಮತ ಬಂದಿಲ್ಲದೆ ಇರೋದ್ರಿಂದ ಅಡ್ಡ ಮತದಾನ ಆಗಿದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಾಗಿದೆ. ಇದನ್ನು ನಮ್ಮ ಪಕ್ಷ ಭಾಳ ಗಂಭೀರವಾಗಿ ತಗೊಂಡು ಸಹಜವಾಗಿ ಯಾರಿಗೇ ಆಗಲಿ ಇದು ವೇದನೆ, ನೋವು ಕೊಡುವಂಥ ವಿಚಾರ. ಆ ನೋವಿನ ಹಿನ್ನೆಲೆಯಲ್ಲಿ, ವೇದನೆ ಹಿನ್ನೆಲೆಯಲ್ಲಿ, ಬೇಸರದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಆ ಮಾತನ್ನು ಹೇಳಿದ್ದಾರೆ. ಅವರು ನಮ್ಮ ವಿರೋಧ ಪಕ್ಷದ ನಾಯಕರ ಜೊತೆನೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ, ಹಿರಿಯರ ಜೊತೆನೂ ಚರ್ಚೆ ಮಾಡೋ ನಿರ್ಧಾರ ತೊಗೊಳ್ತೀವಿ. ಪಕ್ಷ ಏನು ನಿರ್ಧಾರ ತೊಗೊಳ್ತೇವೆ ನಾವು ಎದುರು ನೋಡೋಣ. ದಾವಣಗೆರೆಯಲ್ಲಿ ಶಾಸಕ ಬಿಪಿ ಹರೀಶ್ ಮಾತನಾಡಿ ಅಡ್ಡ ಮತದಾನ ಮಾಡಿರುವಂತವರಿಗೆ ಶಿಕ್ಷೆ ಆಗಬೇಕು, ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳಿದ್ದಾರೆ. ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರೆದು ಆ ದೇವರ ಮುಂದೆ ಪ್ರಮಾಣ ಮಾಡಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಹಿರಿಯ ಸದಸ್ಯರು ಅದು ಗೌರವ ತರ್ತಕ್ಕಂಥದ್ದಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಒಂದು ರೀತಿಯಾದಂಥ ಗೌರವವನ್ನು ಕಳೆದಾಗ ಆಗತ್ತೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಬಂದಿದೆ. ಅದೇನೇ ಆಗಲಿ, ಒಟ್ಟಾರೆ ಅಡ್ಡ ಮತದಾನ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗಿದೆ. ಇವತ್ತು ಪ್ರಾಮಾಣಿಕ ವ್ಯಕ್ತಿಗೆ ಅವನ ಮನಸ್ಸಿನಲ್ಲಿ ಆಗ್ತಕ್ಕಂಥ ನೋವು, ಅನ್ಯಾಯ ಮಾಡಿರ್ತಕ್ಕಂಥದ್ದು ಶಿಕ್ಷೆ ಆಗಿರುತ್ತೆ. ಆದರೆ ನನ್ನ ದೃಷ್ಟಿಯಲ್ಲಿ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಈ ಎಲ್ಲ ಶಾಸಕರನ್ನು ಅನುಮಾನದಿಂದ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಿದೆಯಲ್ಲ, ಇದಕ್ಕೆ ಕೊನೆಗಾಣಬೇಕು. ಪಕ್ಷ ಯಾರು ಅಡ್ಡ ಮತದಾನ ಮಾಡಿದರೆ ಅವರನ್ನು ಆದಷ್ಟು ಬೇಗ ವಿಚಾರಣೆಗೊಳಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅದನ್ನ ದಯವಿಟ್ಟು ಫಸ್ಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಆತ್ಮಾವಲೋಕನ ಮಾಡ್ಕೊಳ್ಳಿ. ಸತ್ಯಶೋಧನಾ ಸಮಿತಿ ಏನು ರಚನೆ ಮಾಡಿದ್ರೆ ಅದ್ರ ವರದಿ ಕೊಡಿ. ನೀವು ಆ 7 ಜನ 8 ಜನ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಹೇಳಿ. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ. ಪಾಪ ಅಧ್ಯಕ್ಷರು ಮಂಜುನಾಥ ಸ್ವಾಮಿ ಹತ್ರ ಹೋಗೋಣ ಅಂತ ಇದ್ದಾರೆ, ಬೇರೆಯವ್ರು ಬೇಡ ಅಂತ ಇದ್ದಾರೆ. ಎಷ್ಟು ಭಾಗ ಆಗಿದೆ? ಇವರು ರಾಮನ ಹೆಸರಲ್ಲೇ ಲೂಟಿ ಮಾಡಿದವರು, ಮಂಜುನಾಥ ಸ್ವಾಮಿ ಅವ್ರ ಹೆಸರಲ್ಲಿ ಇವರು ನಿಜ ಹೇಳ್ತಾರೆ ಅನ್ಕೊಂಡವ್ರ ಇವರು? ಅಯೋಧ್ಯೆನಲ್ಲಿ ಶ್ರೀರಾಮನ ಹೆಸರಲ್ಲೇ ಸಾವಿರಾರು ಕೋಟಿ ಲೂಟಿ ಮಾಡಿದಂತ ಬಿಜೆಪಿ ಅವರು ಇವತ್ತು ಮಂಜುನಾಥ ಸ್ವಾಮಿ ಅವರಿಗೆ ಬಿಡ್ತಾರಾ? ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ಧರ್ಮಸೇನಾ ಅವರು ಕಾಂಗ್ರೆಸ್ನ ಮಾಜಿ MLC ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ದಿಲೀಪ್ ಅವರು ಬಿಜೆಪಿ ಹೋಗ್ತಾರ. ದಿಲೀಪ್ ಅವರೇ, ನಿಮಗೂ ಕೂಡ ಸ್ವಾಗತ. ದಿಲೀಪ್ ಅವರಿಂದನೇ ಆರಂಭ ಮಾಡ್ತೀನಿ. ದಿಲೀಪ್ ಅವರೇ, ಇನ್ನಿರುವಂತದ್ದು 2 ವರ್ಷ ಎಲೆಕ್ಷನ್. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ, ಪಕ್ಷ ಸಂಘಟನೆ ಮಾಡ್ತಾ, ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ, ಕಟ್ಟಿ ಹಾಕ್ಬೇಕಾಗಿದ್ದಂತ ವಿರೋಧ ಪಕ್ಷನೇ ಕಟ್ಟಾಕ್ಬಿಟ್ಟಿದೆಯಲ್ಲ ಅಂತ ಅವರ ನಿಮ್ಮ ವಿರುದ್ಧನೇ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ನಿಮ್ಗೆ? ಅಲ್ಲ, ಇದು ನೋಡಿ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒಂದು ಆಮಿಷಗಳನ್ನ, ಆಸೆಗಳನ್ನ ಒಡ್ಡಿ ಶಾಸಕರುಗಳನ್ನ ಕೊಂಡ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಇವತ್ತು. ಕಾಂಗ್ರೆಸ್ ಅಲ್ಲ, ಎಲ್ಲಾ ಪಕ್ಷನೂ ಅಂತ ಹೇಳ್ಬಿಡಿ. ಅಲ್ಲ, ಈಗ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ನೋಡಿ, ಅಡ್ಡ ಮತದಾನ ಅಂತಕ್ಕಂಥದ್ದು ಅಥವಾ ಕ್ರಾಸ್ ವೋಟಿಂಗ್ ಅಂತಕ್ಕಂಥದ್ದು ಇದು ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥದ್ದು ಮತ್ತೆ ಪ್ರಜಾಪ್ರಭುತ್ವದ ವಿರೋಧಿ ಆಗಿರ್ತಕ್ಕಂಥದ್ದು. ಇದನ್ನ ಕಾಂಗ್ರೆಸ್ ಮಾಡಿದೆ. ಇವತ್ತು ಕಾಂಗ್ರೆಸ್ ಈ ವಿಚಾರವಾಗಿ ಏನು ಕಾಂಗ್ರೆಸ್ ಮಾಡಿದೆ ಅಲ್ಲ, ನಿಮ್ ಶಾಸಕರು ಮಾಡಿದ್ದಾರೆ. ಅದೇ ಸರ್, ಈಗ ಶಾಸಕರುಗಳು ಮಾಡಿದ್ದಾರೆ ಅಂತಂದ್ರೆ ಶಾಸಕರುಗಳನ್ನ ಕೊಂಡ್ಕೊಳ್ತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ವಾ? ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೆ ಯಾವ್ಯಾವ ಆಸೆ ಆಮಿಷಗಳನ್ನ ಒಡ್ಲಾಯ್ತು, ಅವರಿಗೆ ಯಾವ್ಯಾವ ರೀತಿ ಬೆದರಿಕೆಗಳನ್ನ ಹಾಕಲಾಯ್ತು, ಅವ್ರಿಗೆ ಏನೇನು ಮಾಡಿದ್ರು. ಯಾಕೆಂತಂದ್ರೆ ಇಡೀ ಕರ್ನಾಟಕ ಗೊತ್ತಿದೆ ಸರ್, ಮತದಾನ ಆಗಿದೆ ಅಂದ್ರೆ ಬೆದರಿಕೆ ಹಾಕಿದ್ದಾರೆ, ಆಮಿಷ ಒಡ್ಡಿದ್ದಾರೆ ಅಂತ ಅರ್ಥ ಅಲ್ವಾ? ಅಂದ್ರೆ ಈಗ ಸೆಂಟ್ರಲ್ ಅಲ್ಲಿ ಆಪ್ನವರು, TMC ಅವರು, ಈಗ ಶಿವಸೇನೆ ಉದ್ಧವ್ ಠಾಕ್ರೆ ಬಣದವರೆಲ್ಲ ಹೋದ್ರಲ್ಲ, ಅದನ್ನು ಕಂಪೇರ್ ಮಾಡ್ಬಿಟ್ಟು ಹೇಳ್ತಾ ಇದ್ದೀರಾ ಇದು ಸಪರೇಟ್? ಅದು ಆಮಿಷ ಅಲ್ಲ, ಅವರು ವೈಯಕ್ತಿಕ ನಿರ್ಧಾರದಿಂದ ಹೋದವರು. ಆಪ್ನವರು, TMC ಅವರು, ಅವರೆಲ್ಲರೂ ಸಹ ನೇರವಾಗಿ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟು ಮೀಡಿಯಾ ಸಮೇತ ನಾವು ಪಕ್ಷಕ್ಕೆ ಬರ್ತಾ ಇದೀವಿ ಅಂತ ಹೇಳಿ ಗುರುತಿಸ್ಕೊಂಡಿದ್ದಾರೆ. ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡಿ ಹಿಂದಗಡೆ ಕೂತ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಯಾವ್ಯಾವ ಆಸೆಗಳನ್ನ ತೋರಿಸಲಾಯ್ತು, ಯಾವ್ಯಾವ ಆಮಿಷಗಳನ್ನ ಹೊರಿಸಲಾಯ್ತು, ಮತ್ತೆ ಯಾವ್ಯಾವ ಬೆದರಿಕೆಗಳನ್ನ ಹಾಕ್ಲಾಯ್ತು ಅಂತ ಹೇಳಿ ಕಾಂಗ್ರೆಸ್ ಕೇಳಿ ಮೊದಲಿಂದಲೂ ಸಹ ಗೊತ್ತಿದೆ. ಯಾವ ರೀತಿ ಸಿಡಿ ಫ್ಯಾಕ್ಟರಿ ಇಟ್ಕೊಂಡಿರ್ತಕ್ಕಂಥ ಒಂದು ಪಕ್ಷ ಆಗಿದೆ ಇಡೀ ರಾಜ್ಯದಲ್ಲಿ. ಯಾವ್ಯಾವ ಸಿಡಿ ಫ್ಯಾಕ್ಟರಿಗಳು ಎಲ್ಲೆಲ್ಲಿ ತಯಾರಾಗ್ತವೆ, ಇವತ್ತು ಸಿಡಿ ಫ್ಯಾಕ್ಟರಿ ನಿಮ್ಮ ಪಕ್ಷದಲ್ಲಿರುವಂತ ಶಾಸಕರು ನಿಯತ್ತಿಲ್ದೆ ಹೋದವರು ಅಂತ ಇಲ್ಲಿ ಪ್ರಶ್ನೆ. ಹೌದು, ಇವತ್ತು ನೋಡಿ ಸರ್, ಇವತ್ತು ಪಕ್ಷ ವಿರೋಧಿ ಕೆಲಸ ಮಾಡಿರ್ತಕ್ಕಂಥ ಶಾಸಕರುಗಳು ನಿಯತ್ತಿಲ್ದವ್ರೆ.
ಅವರಿಗೆ ನೈತಿಕತೆ ಇಲ್ದವ್ರೆ. ಯಾಕೆಂತಂದ್ರೆ ಇವತ್ತು ಕಾರ್ಯಕರ್ತರುಗಳು ಅವರಿಗೆ ದುಡಿದು ತಳಮಟ್ಟದಿಂದ ದುಡಿದು ಅವರಿಗೆ ಮತಗಳನ್ನ ನೀಡಿದ್ದಾರೆ. ಅಂದ್ರೆ ಇವ್ರ ಮುಖಗಳು ನೋಡ್ಕೊಂಡು ಯಾರು ಹಾಕಿರೋದಿಲ್ಲ ಓಟು. ಪಕ್ಷ ಸಿದ್ಧಾಂತ ನಾವು ಹೇಳಿ ಕೇಳಿ ಶ್ರೀರಾಮನ ಸಿದ್ಧಾಂತ ಹೊಂದಿರ್ತಕ್ಕಂಥವ್ರು, ರಾಮನ ಮೇಲೆ ದೇವರ ಮೇಲೆ ಭಕ್ತಿ ಜಾಸ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ರಾಮ ಭಕ್ತಿಯಿಂದ ಇವತ್ತು ನಾವು ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರ ಪಡೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಆ ಕಾರ್ಯಕರ್ತರ ಪಡೆಯ ಓಟ್ಗಳನ್ನ ಹಾಕಿಸ್ಕೊಂಡು ಇವತ್ತು ಅಡ್ಡ ಮತದಾನ ಮಾಡ್ತಾರೆ ಅಂತಂದ್ರೆ ಇದು ಪಕ್ಷಕ್ಕೆ ಮಾಡಿದಂತ ದ್ರೋಹ ಅಲ್ಲ, ನಮ್ಮ ಸಿದ್ಧಾಂತಕ್ಕೆ ಮಾಡಿದಂತ ದ್ರೋಹ, ನಮ್ಮ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥ ದ್ರೋಹ. ಆ ಕಾರ್ಯಕರ್ತರು ನಾವು ನಂಬಿರ್ತಕ್ಕಂಥದ್ದು ದೇವರ ನಂಬಿಕೆ, ಶ್ರೀರಾಮನ ನಂಬಿಕೆ, ಧರ್ಮಸ್ಥಳ ಮಂಜುನಾಥನ ಮೇಲೆ ನಂಬಿಕೆ, ಹೇಳಿ ಕೇಳಿ ನಾವು ದೇವರ ಮೇಲೆ ಜಾಸ್ತಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅದರಿಂದ ನಮ್ಮ ರಾಜ್ಯಾಧ್ಯಕ್ಷರು ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ. ಧರ್ಮಸ್ಥಳ ಮಂಜುನಾಥನಕ್ಕೆ ನಾವು ಮೊದಲಿಂದ ಸಹ ಓಕೆ ದಿಲೀಪ್ ಅವರೇ ಮಾತನಾಡ್ತೀನಿ, ಆ ವಿಚಾರಕ್ಕೂ ಬರ್ತೀನಿ. ಧರ್ಮಸೇನ ಸರ್, ನೋಡ್ತಾ ಇದ್ವಿ ಕಾಂಗ್ರೆಸ್ ಇಲ್ಲಿ ತನ್ನ 5 ಸೀಟನ್ನ ಈಸಿಲಿ ಕಂಫರ್ಟಬಲಿ ಇರುವಂತ ಶಾಸಕರ ಸಂಖ್ಯೆಲ್ಲೇ ಗೆಲ್ತಿತ್ತು, ಅದರಲ್ಲೇನು ನೋ ಡೌಟ್. ಆದ್ರೆ 11 ಎಕ್ಸ್ಟ್ರಾ ವೋಟ್ ಬಂದಿರುವಂಥದ್ದು ಉಚ್ಚಾಟಿತ ಶಾಸಕರನ್ನ ಹೊರತುಪಡಿಸಿ ನಾನು ಹೇಳ್ತಾ ಇರೋದು 11 ಹೆಚ್ಚು ಶಾಸಕರ ಬೆಂಬಲ ಸಿಕ್ಕಿದ್ದಂಥದ್ದು. ಇದು ಕಾಂಗ್ರೆಸ್ ಅಂದ್ರೆ ಬಿಜೆಪಿ JDS ಅನ್ನ ಡಿಸ್ಟರ್ಬ್ ಮಾಡಿರೋದ್ರ ಜೊತೆಗೆ ಆ ಎರಡೂ ಪಕ್ಷಗಳ ನಾಯಕತ್ವಕ್ಕೆ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದಂತ DK ಶಿವಕುಮಾರ್ ಅವರ ಥ್ರೆಟ್ ಅನ್ನ ಪಾಸ್ ಮಾಡಿದ್ಯಾ ಅಂತ. ಸರ್, ಇದರಲ್ಲಿ ಮೊದಲನೇದಾಗಿ ಥ್ರೆಟ್ ಅವೆಲ್ಲ ಏನೂ ಇಲ್ಲ. ಅಂದ್ರೆ ರಾಜಕಾರಣದಲ್ಲಿ ನಾನ್ ಚಾಲೆಂಜ್ ಆಗ್ತೀನಿ, ಬಂದ್ ಗೆದ್ದು ತೋರಿಸಿ ನನ್ ಮುಂದೆ ಅಂತ. ಇಲ್ಲ, ಅದು ಪ್ರಶ್ನೆ ಅದಲ್ವೇ ಅಲ್ಲ. ಈಗ ವೇದಾಂತ ಸಿದ್ಧಾಂತಗಳನ್ನ ಮಾತಾಡ್ತಾರಲ್ಲ ಬಿಜೆಪಿ ಅವರು, ನೀವು ಇವತ್ತರೆಗೂ ಇಡೀ ದೇಶಕ್ಕೆ ಗೊತ್ತು ಇಡಿ ಇವುಗಳ ಮುಖಾಂತರ ನೀವು ಏನೇನೋ ಥ್ರೆಟನ್ ಮಾಡಿ ದೇಶದ ರಾಜಕೀಯನ ಬುಡಮೇಲ್ ಮಾಡಿದ್ದೀರಾ. ಇವತ್ತೇಳಿ ನಾವ್ಯಾರಾದ್ರೂ ಇಲ್ಲಿ ಪೊಲೀಸು, ಇಂಟೆಲಿಜೆನ್ಸ್ ಅಥವಾ ಲೋಕಾಯುಕ್ತ ಇದನ್ನು ಉಪಯೋಗಿಸ್ಕೊಂಡು ಏನಾದ್ರು ಈ ಶಾಸಕರನ್ನ ನಾವು ಇದ್ ಮಾಡಿದೀವ? ನೋಡಿ, ಒಂದ್ ಹೇಳ್ತೀನಿ ಸರ್, ನನಗಿರೋ ಮಾಹಿತಿಗಳ ಬಗ್ಗೆ ಹೇಳ್ತೀನಿ. ಈ ಯಡಿಯೂರಪ್ಪನವರು ನಾಯಕರು, ನಾವು ಅದ್ರ ಬಗ್ಗೆ ನಾವು ಇದ್ ಮಾಡಲ್ಲ. ಅವರು ಬಹಳ ತಳಮಟ್ಟದಿಂದ ಮೇಲ್ ಬಂದಂತವ್ರು. ನೀವು ಮೊದಲನೇದಾಗಿ ಮಾಡಿದ ತಪ್ಪೇನೆ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷರು ಮಾಡಿ. ಇವತ್ತು ನಮ್ಮ ಪಕ್ಷದ ಮೇಲೆ ಇವ್ರು ಮಾತನಾಡ್ತಾರಲ್ಲ, ಇವ್ರಿಗೆ ನೈತಿಕತೆನೇ ಇಲ್ಲ ಸರ್. ಅವರ ಪಕ್ಷದಲ್ಲೇ ವಿಜಯೇಂದ್ರ ಅವ್ರ ವಿರುದ್ಧ ರೆಬೆಲ್ ಆಗಿದ್ದಾರೆ, ಯಡಿಯೂರಪ್ಪನವ್ರ ವಿರುದ್ಧ ರೆಬೆಲ್ ಆಗಿದ್ದಾರೆ. ಇವರು ಯಾರಿಗೂ ಅವಕಾಶಗಳನ್ನ ಕೊಡದೆ ತಳಮಟ್ಟದಿಂದ ಬಂದಿರತಕ್ಕಂತ ನಾಯಕರುಗಳಿಗೆ ಈ ಅಸಮಾಧಾನವನ್ನ ಬಿಜೆಪಿಯ ಶಾಸಕರುಗಳು ಬಹಳ ವ್ಯವಸ್ಥಿತವಾಗಿ ಇವತ್ತು ಇವ್ರೇನೋ ಬೆಳಗ್ಗೆನೂ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಯಾಕೆ ಇದಕ್ಕೆ ಯಾಕೆ ಕರ್ಕೊಂಡು ಹೋಗ್ತೀರಿ ನೀವು? ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೆ ಸ್ವತಂತ್ರ ಇದೆ ಸರ್. ಈಗ ನಮ್ಮ ಪಕ್ಷದವರು 17 ಜನ ಹೋದ್ರಲ್ಲ, ನಾವೇನ್ ಮಾಡಿದ್ವಿ? ಇದು ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು. JDS ಪಡೆ JDS ಅವ್ರು ಹೋದ್ರು, ನಮ್ಮ ಪಡೆ ನಾವು ಮಾಡಿಸ್ಲಿಲ್ವಾ? ಈಗ ಅಧಿಕಾರ ಬಿಜೆಪಿ ಅವ್ರು ಕೊಟ್ಟು ಅಧಿಕಾರ ನಡೆಸ್ತಾರಲ್ಲ, ನಾವೇನು ಇವ್ರುಗಳ ತರ ಹುಚ್ಚುಚ್ಚಂಗ್ ಮಾತಾಡಿದ್ವ ಕಾಂಗ್ರೆಸ್ನವರು? ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ನೀವು ಕೆಲಸನೂ ಕೊಟ್ರೆ ಸರ್ಕಾರನು ಸರಿಯಾಗಿ ಉಳಿಸ್ಕೊಳ್ಳಲ್ಲ, ಇರೋ ಸರ್ಕಾರನು ಬೆಳೆಸ್ತೀರಾ ಸರ್. ಇವ್ರು ಹೇಳ್ತಾರಲ್ಲ, ಫ್ಲೈಟ್ಗಳು ಒಂದರಿಂದ ರೆಡಿಯಾಗಿ ನಿಂತಿದ್ವಲ್ಲ ಬಾಂಬೆಗೆ ಹೋಗೋದಕ್ಕೆ, ಇದಕ್ಕೆಲ್ಲ ಯಾರು ಸರ್ ಕಾರಣ? ಕಾಂಗ್ರೆಸ್ನವ್ರು ತಗೊಂಡೋಗಿ ನಿಲ್ಸಿದ್ರ? ದಳದವ್ರು ತಗೊಂಡು, ಸಮ್ಮಿಶ್ರ ಸರ್ಕಾರದವ್ರು ನಿಲ್ಸಿದ್ರ? ತಗೊಂಡೋಗಿ ನಿಲ್ಸಿದವರೆಲ್ಲ ಬಿಜೆಪಿ ಅವರು. ಸೊ ನೀವು ಇದನ್ನ ಜನಕ್ಕೆ ಏನೇನೋ ಸಂದೇಶ ಕೊಡಕ್ ಹೋಗ್ಬೇಡಿ ಸರ್. ಮಾಡಿದ್ರೆ ಅದೆಲ್ಲ ತಪ್ಪಾಗಲ್ಲ ಸರ್. ಅವ್ರು ಮಾಡಿದ್ರೆ ತಪ್ಪಾಗಲ್ಲ. ಕೇಳಿ, ಮಾಧ್ಯಮದಲ್ಲಿ ಬರ್ದೇ ಇರೋದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಮಾಧ್ಯಮದಲ್ಲಿ ಬರ್ದೇ ಇರೋದು ಹೇಳ್ತೀನಿ ಸರ್. ಅಲ್ಲಿ ಇನ್ನೂ 20 ಜನ ರೆಡಿ ಇದ್ರು, ಇವರೆಲ್ಲ ಇವ್ರು ಬಿಜೆಪಿನ ಖಾಲಿ ಮಾಡ್ಬಿಡ ಅಂತ ಮಟ್ಟಕ್ಕೆ ಹೋಗಿದ್ದಾರೆ. ಇವರೆಲ್ಲ ಹೇಳಿ ಸರ್, ಇವರೆಲ್ಲ RSS ನಿಂದ ಅಥವಾ ಇವ್ರ ಸಂಘದಿಂದ ಬಂದಿರ್ತಕ್ಕಂಥ MLAಗಳ ಸರ್. ಅವ್ರ ರಾಜಕಾರಣಿಗಳು ನೋಡಿ ಸರ್. 49 ನಮ್ಮ ತಂದೆ ಮೈಸೂರು ಸಿಟಿ ಕಾರ್ಪೊರೇಟರ್ ಆಗಿ, ಸಂಸದರಾಗಿ, ನಮ್ಮ ಹುದ್ದೆಗೆ ಕೆಲಸನೇ ನಮ್ಮ ರಾಜಕಾರಣ ಸರ್. ಅಲ್ಲ ಸರ್, ನನ್ಗೆ ಈಗಲೂ ಆಶ್ಚರ್ಯ ಆಗೋದು ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಯಾರಾದ್ರೂ ನಾನು ವೋಟ್ ಹಾಕಿಲ್ಲ ಬಿಜೆಪಿ ಅವ್ರಿಗೆ, ನಾನೆಲ್ಲ ಅಡ್ಡ ಮತದಾನ ಮಾಡಿರೋದು ಅಂತ ಯಾರಾದ್ರೂ ಒಪ್ಕೊಳಕ್ ರೆಡಿ ಇದಾರ? ರಾಜಕಾರಣಿಗಳನ್ನ ಯಾರಾದ್ರೂ ನಂಬ್ಲಿಕ್ಕೆ ರೆಡಿ ಇದಾರ? ಈಗ ಆಣೆ ಪ್ರಮಾಣ 100 ಸಲ ಆಗ್ತಾರೆ ಸರ್, ದಿನಕ್ಕೆ ಒಂದ್ಸಲಿ ಅಲ್ಲ 100 ಸಲ ಆಗ್ತಾರೆ. ನೋಡಿ ಸರ್, ವ್ಯವಸ್ಥೆ ಇರೋದು ಹಂಗೆ. ಡೆಮಾಕ್ರಸಿನಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ. ಏನ್ ನೀವು ಮಾಡಿದಾಗ ಕರೆಕ್ಟ್, ನಾವು ಮಾಡ್ಬಿಟ್ರೆ ತಪ್ಪ? ಯಾವ್ದು ಕದ್ದು ಓಟ್ ಹಾಕ್ಸ್ಕೊಳ್ಳೋದು ಡೆಮಾಕ್ರಸಿನ? ಕಾಂಗ್ರೆಸ್ ನಾಚಿಕೆ ಆಗ್ಬೇಕು ಇವತ್ತು ಡೆಮಾಕ್ರಸಿ ಬಗ್ಗೆ ಮಾತಾಡ್ಲಿಕ್ಕೆ. ದಿಲೀಪ್ ಅವರೇ, ಇದೇ ಕೆಲಸ ಆಗಿದೆ ಜಾರ್ಖಂಡ್ ಅಲ್ಲಿ, ಆಗಿದೆ ಜಾರ್ಖಂಡ್ ಅಲ್ಲಿ ಇದೇ ಕೆಲಸ ಆಗಿದೆ. ಅಲ್ಲಿ ಬಹುಮತನೇ ಇಲ್ಲ.
ಒಬ್ರು ಹೌದು, MLC ಆಗ್ಲಿಕ್ಕೆ ಅವರಿಗೆ ಇರುವಂತ ಅಂಕಿ ಸಂಖ್ಯೆಗಳೇ ಇಲ್ಲ, ಆದ್ರೂ ಕೂಡ ಬಿಜೆಪಿ ಅವರೊಬ್ರು ಅಲ್ಲಿ ರಾಜ್ಯಸಭೆಗೆ ಆಯ್ಕೆ ಆದ್ರು. ಹೇಗಾದ್ರೂ ಹಾಗಾದ್ರೆ ಅದನ್ನ ಏನನ್ಬೇಕು? ಹಿಂಬಾಗಿಲಿನ ರಾಜಕಾರಣ ಮಾಡಿಲ್ಲ ಸರ್, ಈ ರೀತಿ ಹಿಂಬಾಗಿಲಿನ ರಾಜಕಾರಣ ಮಾಡಿಲ್ಲ. ನೇರವಾಗಿ ಪಕ್ಷವನ್ನು ತೊರೆದು ಬಂದಿದ್ದಾರೆ. ಇವ್ರು ಕರ್ಕೊಂಡೋಗಿದ್ರೆ ನೇರವಾಗಿ ಕರ್ಕೊಂಡು ನಮ್ಮ ಶಾಸಕರುಗಳನ್ನ ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿ, ನಮ್ಮ ಪ್ರಶ್ನೆ ಇಲ್ಲ. ಅಲ್ಲ, ಓಕೆ ದಿಲೀಪ್ ಅವರೇ ಧರ್ಮಸೇನ ಸರ್ ಮಾತನಾಡಿಸ್ತೀನಿ. ಏನು ಪ್ರಯತ್ನ ಇಲ್ಲ. ಫಸ್ಟ್ ನಿಮ್ ಶಾಸಕರನ್ನ ನೆಟ್ಟಗ್ ನೋಡ್ಕೊಳಕ್ ನೋಡಿ. ಧರ್ಮಸೇನ ಅವರೇ ಮಾತನಾಡ್ತೀನಿ. ದಿಲೀಪ್ ಅವರೇ, ಇಲ್ಲಿ ನೀಟಾಗಿ ಆಡಳಿತ ಪಕ್ಷದವರು ಪ್ಲಾನ್ ಮಾಡಿಕೊಂಡು ರೆಸಾರ್ಟ್ಗೆ ಹೋಗಿ ಯಾರು ಯಾರಿಗೆ ಹಾಕಬೇಕು, ಮತ್ತೆ ಅಲ್ಲಿ ಅಣುಕು ಮತದಾನವನ್ನೆಲ್ಲ ಕೂಡ ಮಾಡಿ ಅದರಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿ ಎಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ನಿಮ್ಮಲ್ಲಿ ಯಾಕೆ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇತ್ತು? ನಮ್ಮ ಶಾಸಕರನ್ನ ಯಾರು ಟಚ್ ಮಾಡಲ್ಲ ಅಂತನ, ಅಥವಾ ಚಲ್ತಾ ಎಲ್ಲ ನಡೆಯುತ್ತೆ ಅಂತನ? ನೋಡಿ ಸರ್, ನಾವು ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಮಲ್ಲಿ ಬಿಜೆಪಿಲಿ ಒಂದು ಮಾತಿದೆ ಸರ್, ಯಾವುದೇ ನಾಯಕ ಚುನಾವಣೆಯಲ್ಲಿ ನಿಲ್ಲಿಲ್ಲ ಅಂತಂದ್ರೂ ಹೋಗಿ ಓಟ ಹಾಕ್ಬಿಟ್ಟು ಬರ್ತಾರೆ ನಮ್ಮ ಕಾರ್ಯಕರ್ತರು ಅಂತೇಳಿ. ಆ ರೀತಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಮ್ಮ ಪಕ್ಷ ಸಿದ್ಧಾಂತವನ್ನ ಬಿಟ್ಟು ಹೋಗೋದಿಲ್ಲ. ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಬಿಜೆಪಿ ಸಿದ್ಧಾಂತವನ್ನ ಬಿಟ್ಟು ಹೋಗೋದಿಲ್ಲ. ಆ ನಂಬಿಕೆ ಮೇಲೆ ನಾವು ಕೋಟಿ ಕೊಳ್ಳೆ ಹೊಡೆದಿರ್ತಾನೆ ಅಂತ ಆರೋಪ ಮಾಡಿರ್ತೀರಾ, ನಿಮ್ಮ ಪಕ್ಷಕ್ಕೆ ಬರ್ತಿದ್ದ ಹಾಗೆ ಅವ್ನು ಸಾಚ ಆಗ್ಬಿಡ್ತಾನೆ. ಅಲ್ಲ, ಯಾವ ಸಿದ್ಧಾಂತ ಇದೆ ಹೇಳಿ? ಕೋಟಿ ಕೊಳ್ಳೆ ಹೊಡೆದಿರ್ತಾನೆ, ಅವನ ಬಗ್ಗೆ ನೀವೇ ಆರೋಪ ಮಾಡ್ತಾ ಇರ್ತೀರಾ, ಊರ್ ತುಂಬಾ ಭಾಷಣ ಮಾಡ್ತಾ ಇರ್ತೀರಾ, ಅವ್ನ್ ಬಿಜೆಪಿ ಬರ್ತಿದ್ದ ಹಾಗೆ ನೆಟ್ಕಾಗ್ಬಿಡ್ತಾನ. ಪ್ಲೀಸ್ ಲೆಟ್ ಮಿ ಟಾಕ್. ನೋಡಿ, ನಮ್ಮ ರಾಷ್ಟ್ರೀಯತೆಯ ಸಿದ್ಧಾಂತ ಹಾಗೂ ನಮ್ಮ ದೇಶದ ಒಂದು ನಂಬಿಕೆ ಏನು, ನಾವು ಶ್ರೀರಾಮನ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಸಿದ್ಧಾಂತ, ಒಂದು ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಹಾಕದಂಗೆ ನಡ್ಕೊಳ್ತಾ ಇರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಸಿದ್ಧಾಂತ ಇದೆಯೋ ಆ ಸಿದ್ಧಾಂತವನ್ನ ಬಿಟ್ಟು ಮತ್ತೆ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ಮಾಡಿ ಯಾವುದೇ ಕಾರಣಕ್ಕೂ ಶಾಸಕರು ಅಡ್ಡ ಮತದಾನ ಮಾಡೋದಿಲ್ಲ ಅಂತ ಹೇಳಿ ನಾವು ನಂಬಿಕೆ ಇಟ್ಕೊಂಡಿದ್ದೋ. ಆದ್ರೆ ಇವತ್ತು ಮಾಡಿರ್ತಕ್ಕಂಥದ್ದು ಇದು ನಮಗ್ ಮೋಸ ಅಲ್ಲ, ಇದು ರಾಜ್ಯಾಧ್ಯಕ್ಷರಿಗೆ ಮೋಸ ಅಲ್ಲ, ಬಿಜೆಪಿಗೆ ಮೋಸ ಅಲ್ಲ. ಇವರಿಗೋಸ್ಕರ ಕಟ್ಟ ಕಡೆಯ ವ್ಯಕ್ತಿ ತಳಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ನಲ್ಲ, ಆ ಒಂದು ಕಾರ್ಯಕರ್ತನಿಗೆ ಮಾಡಿರ್ತಕ್ಕಂಥ ಮೋಸ. ಇವತ್ತು ನಾವು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡ್ತಿರ್ತಕ್ಕಂಥದ್ದು ಕೇವಲ ಇದು ಏನು ರಾಜಕೀಯ ವಿಚಾರಕ್ಕಲ್ಲ ಸರ್, ನಾವಿವತ್ತು ಕೆಲಸ ಮಾಡಿರ್ತಕ್ಕಂಥ ರಾಜಕಾರಣಿಗಳು ಪ್ರತಿದಿನನೂ 100 ಸಲ 100 ಆಣೆ ಹಾಕ್ತಾರೆ. ಯಾವ್ದಾದ್ರು ನಿಜ ಆಗಿದ್ಯಾ? ಅವ್ರ ಮಾತಿನಂತೆ ನಡ್ಕೊಂಡಿದಾರ? ಧರ್ಮಸ್ಥಳದಲ್ಲಿ ನಿಮ್ ನಂಬಿಕೆ ಇದೆಯಾ? ಯಾರಾದ್ರೂ ಬಂದ್ಬಿಟ್ಟು ಇಲ್ಲ ಸರ್ ನಾನು ಅಡ್ಡ ಮತದಾನ ಮಾಡಿದೀನಿ ಅಂತ ಒಪ್ಕೊಂತಾರೆ ಅನ್ನುವಂತ ನಂಬಿಕೆ ಇದೆಯಾ? ಅಲ್ಲ, ಧರ್ಮಸ್ಥಳಕ್ಕೆ ಹೋಗಿ ನಾನು ಅಡ್ಡ ಮತದಾನ ಮಾಡಿದೀನಿ ಅಂತ ಒಪ್ಕೊಂತಾರೆ ಅನ್ನುವಂತ ನಂಬಿಕೆ ಇದೆಯಾ ನಿಮ್ಗೆ? ಸರ್, ನಮಗೆ ನಂಬಿಕೆ, ಆ ರೀತಿ ಆತ್ಮವಿಶ್ವಾಸ ಮತ್ತೆ ಮನುಷ್ಯರಾಗಿದ್ರೆ ಅವ್ರು ನಿಜವಾಗ್ಲೂ ಒಪ್ಕೋತಾರೆ. ಮನುಷ್ಯರಾಗಿದ್ರೆ ಬಿಜೆಪಿಯ ಸಿದ್ಧಾಂತವನ್ನು ಒಪ್ಕೊಂಡಿದ್ರೆ ನಾವು ಒಪ್ಕೋತಾರೆ. ಕಾಂಗ್ರೆಸ್ ಧರ್ಮಸ್ಥಳದ ಮೇಲೆ ಯಾಕೆ ನಂಬಿಕೆ ಇಟ್ಕೊಂಡಿದೀವಿ ನಾವು ಅಂತಂದ್ರೆ, ಕಾಂಗ್ರೆಸ್ ರೀತಿ ಯಾರೋ ಒಬ್ಬ ಚಿನ್ನಯ್ಯ ಅನ್ನೋನು ಬಂದು ನನಗೆ 2000 ಮರ್ಡರ್ ಮಾಡಿದ್ದೇನೆ ಅಂತಂದ್ರೆ ಏಕಾಏಕಿ 15 ದಿವಸದಲ್ಲಿ ಇವ್ರು ಹೋಗ್ಬಿಟ್ಟು ಒಂದು SIT ರಚನೆ ಮಾಡಿ ಧರ್ಮಸ್ಥಳವನ್ನ ಮುಗ್ಸಕ್ ಹೋದ್ರಲ್ಲ. ಆರೋಪಕ್ಕೆ ಕ್ಲಾರಿಟಿ ಕೊಟ್ಟಿದ್ದೆ SIT, ಆರೋಪಕ್ಕೆ ಕ್ಲಾರಿಟಿ ಕೊಡ್ಸಿದ್ದೆ SIT, ಅದೆಲ್ಲ ಸುಳ್ಳು ಅಂತ ತೋರಿಸಿದ್ದೆ ಅಲ್ಲಿ ಕಾಂಗ್ರೆಸ್. ಅದನ್ನ ಸುಳ್ಳು ಅಂತ ತೋರಿಸಿದ್ದೆ ಕಾಂಗ್ರೆಸ್ ಅಲ್ವಾ? ಆ ಆರೋಪಗಳು 15-20 ವರ್ಷದಿಂದಲೂ ಯಾರೋ ಮಾಡ್ತಾನೆ ಬರ್ತಾ ಇದ್ರು. ದಿಲೀಪ್ ಅವರೇ, 15-20 ವರ್ಷದಿಂದನೂ ಆರೋಪ ಮಾಡ್ಕೊಂಡು ಬರ್ತಾ ಇದ್ರು. ಆ ಆರೋಪಗಳು ಇನ್ನೂ ಮುಂದುವರೆದಿರೋದು SIT ರಚನೆ ಮಾಡಿ ಅದಕ್ಕೊಂದು ಸರಿಯಾದಂತ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತೇ ಹೋಗಿದ್ರೆ. ಗೊತ್ತಿದೆಯಾ ಧರ್ಮಸ್ಥಳದ ವಿಚಾರದ ಬಗ್ಗೆ? ಸರ್, ಯಾಕೆ ಸಮೀರ್ ಮೇಲೆ FIR ಇಲ್ಲ? ಯಾಕೆ ಇದುವರೆಗೂ ಒಬ್ಬನನ್ನು ಬಂಧಿಸಿಲ್ಲ? ಯಾಕೆ ಹೋರಾಟ ಮಾಡಿ ಏನ್ ಮಾಡ್ತಾ ಇದ್ದೀರಾ? ಹೋರಾಟ ಮಾಡಿ. ಎಲ್ಲಿ ಬರೀ ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದ್ ಟ್ವೀಟ್ ಮಾಡ್ಬಿಟ್ರೆ ಮುಗ್ದೋಯ್ತಾ ನಿಮ್ ಹೋರಾಟ? ಇಲ್ಲ, ಮಂಜುನಾಥರನ್ನ ಮುಗಿಸ್ಬೇಕು ಅಂತ ಹೊರಟಂತ ಪಕ್ಷ ಇವ್ರದು. ಅಲ್ಲರಿ, ಹೋರಾಟ ಮಾಡ್ರಿ, ಹೋರಾಟ ಮಾಡಿ. ಹೋಗಿ ಅದನ್ನ ಮಾತನಾಡ್ತಿರಲ್ಲ, ಹೋರಾಟ ಮಾಡಿದೀರಾ? ಸರ್, ಇಡೀ ಜನರಿಗೆ ಗೊತ್ತಾಗಿದೆ, ಜನರಿಗೆ ಗೊತ್ತಾಗದಿರ್ಲಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಲ್ಲ ನೀವು. ಮಂಜುನಾಥನ ಓಕೆ, ಮಾತಾಡ್ಸಿ. ಧರ್ಮಸೇನ ಸರ್ ಒಂದೇ ನಿಮಿಷ. ದಿಲೀಪ್ ಅವರೇ ಒಂದೇ ನಿಮಿಷ. ಧರ್ಮಸೇನ ಸರ್, ಈಗ ಒಂದು ಸಮಿತಿ ಅಂತ ರಚನೆ ಮಾಡಿದ್ದಾರೆ, CT ರವಿ ನೇತೃತ್ವದಲ್ಲಿ. ಇದು ಗೌಪ್ಯ ಮತದಾನ. ಇನ್ನೊಂದ್ 2-3 ದಿನದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಗೊತ್ತಾಗತ್ತಾ ಗೌಪ್ಯ ಮತದಾನದಲ್ಲಿ ಇವರೇ ಅಪ್ಪ ಅಡ್ಡ ಮತದಾನ ಅಂತ ಹೆಂಗ್ರಿ ಕಂಡಿಡಿತಾರೆ ಸರ್? ಒಂದ್ ನಿಮಿಷ ಸರ್, ಈಗ ಇವ್ರಿಗೆ ನಮ್ಮ ಬಿಜೆಪಿ ದಿಲೀಪ್ ಅವ್ರು ಹೇಳ್ತಾ ಇದಾರಲ್ಲ, ನೋಟಾ ಇದ್ದೀರಾ, ನೋಟಕ್ಕೆ ಎಲ್ಲಾರು ಹಾಕ್ಬಿಟ್ಟಿರೋರು, ಇವ್ರಿಗೆ ಅದ್ ಗೊತ್ತಿಲ್ಲ ಪಾಪ. ಎಷ್ಟು ಬಿಜೆಪಿ ಶಾಸಕರು ಇದಾರಲ್ಲ ಸರ್, ಈ RSS ನವರು ಜನಸಂಘದವ್ರು ಬಿಟ್ರೆ ಮಿಕ್ಕದವರೆಲ್ಲ ನೋಟಾಗೆ ಹಾಕ್ಬಿಟ್ಟಿರೋರು. ನೋಟ ಇಲ್ದಿರ ಅದೊಂದು ಅಡ್ವಾಂಟೇಜ್ ಆಗೋಯ್ತು ಇವ್ರಿಗೆ, ಬಿಜೆಪಿ ಅವ್ರಿಗೆ. ಆಯ್ತಾ? ಈಗ ಇವ್ರು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದಾರಲ್ಲ, ಯಾವುದೇ ಕಾರಣಕ್ಕೂ ಒಬ್ಬ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾರೆ,
ಇಡೀ ವ್ಯವಸ್ಥೆನೆ ಬುಡ ಮೇಲೂ ಈಗಾಗ್ಲೇ ಬೇಕಾದಷ್ಟು ಸರಿ ಮಾಡಿದ್ದಾರೆ, ಮತ್ತೊಮ್ಮೆ ಆ ಬುಡ ಮೇಲೆ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಬಿಜೆಪಿಯವರು. ದಯಮಾಡಿ ಧರ್ಮ, ನಂಬಿಕೆ, ದೇವರು ಇದೇ ಜೀವನದಲ್ಲಿ ಬೇರೆ ಧರ್ಮಸೇನ ಸರ್, ಅವ್ರ ನಂಬಿಕೆ ಇಲ್ಲ ನಿಮ್ ಮೇಲೆ. ಬಿಜೆಪಿ ಒಂದೇ ನಿಮಿಷ ಧರ್ಮಸೇನ ಸರ್, ವೋಟ್ ಹಾಕಿದ್ದಾರೆ. ನೋಟ ಇರ್ಲಿಲ್ಲ ಅಲ್ಲಿ, ಗೊತ್ತಾ ನಿಮ್ಗೆ? ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ರೀ ನೋಟನೇ ಇರ್ಲಿಲ್ವಲ್ರಿ ಅಲ್ಲಿ ಒತ್ತೋದಕ್ಕೆ, ನೋಟ ಒತ್ತೋದಕ್ಕೆ. ನೋಟ ಒತ್ತಂಗ ಇದ್ರು ಒಂದು 50 ಜನ ವಿಧಾನ ಪರಿಷತ್ತಿನ ನೋಟ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಅಲ್ಲ ಓಕೆ, ವಿಧಾನ ಪರಿಷತ್ತಿನ ನೋಟ ಬಗ್ಗೆ ಒಂದೇ ನಿಮಿಷ ಕೇಳ್ರಿ, ನೀವು ಕೇಳಿರೋದಕ್ಕೆ ಉತ್ತರ ಕೊಡ್ತಾ ಧರ್ಮಸೇನ ಸರ್. ದಿಲೀಪ್ ಅವರೇ ದಯಮಾಡಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಕೇಳಿಸ್ಕೊಂಡಿಲ್ಲ ನೀವು. ಅಲ್ಲ ಧರ್ಮಸೇನ ಸರ್, ನನ್ನ ಪ್ರಶ್ನೆ ಇರೋದು ಸರ್, ಅವ್ರ ಪ್ರಶ್ನೆಗೆ ನನ್ನ ಪ್ರಶ್ನೆ ಮಾತಾಡಿ. 6 ಜನ ಉಳ್ಕೊತಿದ್ರಿ ನೀವು 66ರಲ್ಲಿ. ಧರ್ಮಸೇನ ಸರ್, ಯತ್ನಾಳ್ ಅವ್ರಿಗಿಂತ ಲೀಡರ್ ಬೇಕಾ? ಎಸ್ ಟಿ ಸೋಮಶೇಖರ್ ಬೇಕಾ? ಎಲ್ಲರನ್ನು ಮೂಲೆ ಮಾಡ್ತಾರೆ. ಜೀತನ ಬಾತ್ರೂಮ್ ಕೂಡ ಇರ್ಬೇಕಾ? ಧರ್ಮಸೇನ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಿಲೀಪ್ ಅವರೇ ಒಂದೇ ನಿಮಿಷ. ಧರ್ಮಸೇನ ಸರ್, ನನ್ನ ಪ್ರಶ್ನೆ ಇರೋದಿಷ್ಟೇ. ಈಗ ಗೌಪ್ಯ ಮತದಾನ ಟೀಮ್ ರಚನೆ ಮಾಡಿದ್ದಾರೆ, ಇನ್ನೊಂದ್ 3 ದಿನದಲ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಾ ಇದಾರಲ್ಲ, ಈ ಗೌಪ್ಯ ಮತದಾನದಲ್ಲಿ ಇವರೇ ಮಾಡಿದ್ದಾರೆ ಅಂತ ಹೆಂಗ್ ಕಂಡಿಡ್ತಾರೆ ಅಂತ? ಏನ್ ಜ್ಯೋತಿಷಿ ಹತ್ರ ಹೋಗ್ಬಿಟ್ಟು ಯಾರ್ಯಾರ ಹೆಸರಿಗೆ ಅಲ್ಲಿ ಜಾತಕ ಕೇಳ್ಕೊಂಡು ಹುಡ್ಕಕ್ಕಾಗತ್ತಾ? ಅಲ್ಲ ಸರ್, ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಇದೇ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಅದ್ರಲ್ಲ ಇಬ್ರು ಪ್ರಮಾಣ ಮಾಡ್ಬಿಟ್ರು ಸರ್. 2011 ನೋಡಿದೀವಿ. ಅದಕ್ಕೆ ಕಳ್ಕೊಂಡ್ರು ಅಂದ್ರು. ಕೇಳಿ, ಅಲ್ಲ ಇವ್ರದೇ ಇನ್ಸಿಡೆನ್ಸ್ ಹೇಳ್ತೀನಿ. ಕಾಂಗ್ರೆಸ್ ಬಗ್ಗೆ ನೀವು ಕೈ ತೋರಿಸ್ಬೇಡಿ, ಮಾತಾಡ್ಬೇಡಿ. ದೇವರ ಮೇಲೆ ನಂಬಿಕೆ ಇಲ್ಲ. ನಮಗೆ ನಂಬಿಕೆ ಇದೆ, ನಾವು ಹೋಗ್ತೀವಿ. ನಮಗೆ ನಂಬಿಕೆ ಇದೆ, ನಾವು ಹೋಗ್ತೀವಿ. ನಿಮಗೆ ಮಂಜುನಾಥನ ಮೇಲೆ ನಂಬಿಕೆ ಇಲ್ಲ. ಕುಮಾರಸ್ವಾಮಿ ಸರ್ ಇದಕ್ಕೆ ಧರ್ಮಸ್ಥಳಕ್ಕೆ ಗೊತ್ತು ಸರ್. 2011ರಲ್ಲಿ ಅದನ್ನು ನಾವು ಕೂಡ ತೋರಿಸ್ತಾ ಇದೀವಿ. 2011ರಲ್ಲಿ ಆಗಿದ್ದಂತ ಘಟನೆ ಕೂಡ ಉಲ್ಲೇಖ ಮಾಡಿದೀವಿ ನ್ಯೂಸ್ಗಳಲ್ಲಿ. ಸರ್ ಧರ್ಮಸೇನ ಸರ್, ನನ್ನ ಪ್ರಶ್ನೆ ಗೊತ್ತಾಗ್ತಾ ಇಲ್ವಾ ಅಂತ ನಾನು ಕೇಳಿದಿಷ್ಟೇ. ಗೌಪ್ಯ ಮತದಾನ ಹೆಂಗ್ ಕಂಡಿಡ್ತಾರೆ ಅಂತ. ಅಲ್ಲ, ಗೌಪ್ಯ ಮತದಾನದಲ್ಲಿ ಹೆಂಗ್ ಗೊತ್ತಾಗುತ್ತೆ ಇವರೇ ಅಡ್ಡ ಮತದಾನ ಅಂತ? ಅದ್ಯಾವುದು ಬ್ರಹ್ಮವಿದ್ಯೆ ಕಂಡುಹಿಡಿಯೋದು? ಅದನ್ನೇ ಹೇಳಿದ್ದು ಯಡಿಯೂರಪ್ಪ, ಕುಮಾರಸ್ವಾಮಿ ಮಾಡಿರಲ್ಲ. ಯುವಕರುಗಳು ಅವರಿಬ್ಬರು ಮಾಡ್ಸಕ್ ಹೇಳಿ ಕುಮಾರಸ್ವಾಮಿ ಯಡಿಯೂರಪ್ಪನ ಮತ್ತೆ. ಓಕೆ ದಿಲೀಪ್ ಅವರೇ, ಯಾವ ಬ್ರಹ್ಮವಿದ್ಯೆ ಇದೆ CT ರವಿ ಅವರ ತಂಡಕ್ಕೆ ಗೌಪ್ಯ ಮತದಾನದಲ್ಲಿ ಇವರೇ ಮಾಡಿದ್ದಾರೆ ಅಂತ ಕಂಡಿಡಿಲಿಕ್ಕೆ? ಇನ್ 3 ದಿನದಲ್ಲಿ ಕಂಡಿಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಪ್ರಹ್ಲಾದ್ ಜೋಶಿ ಅವರು. ಸರ್ ನೋಡಿ ಸರ್, ಗೌಪ್ಯ ಮತದಾನವನ್ನ ಯಾರೂ ಕಂಡುಹಿಡಿಲಿಕ್ಕಾಗಲ್ಲ. ಸತ್ಯ ಶೋಧನಾ ಸಮಿತಿ ಅಥವಾ ಒಂದು ಸಮಿತಿ ಅಂತ ರಚನೆ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಯಾವ ಒಂದು ಬೆಳವಣಿಗೆ ನಡೆದಿರ್ಬೋದು, ಅನುಮಾನಕ್ಕೆ ಕಾರಣ ಆಗ್ತಕ್ಕಂಥ ಯಾವ ಬೆಳವಣಿಗೆ ನಡೆದಿರ್ಬೋದು ಅಂತ ಹೇಳಿ ಕಂಡುಹಿಡಲಿಕ್ಕೆ ಒಂದು ಸಮಿತಿ ಮಾಡಿರ್ತಕ್ಕಂಥದ್ದು. ಆದ್ರೆ ನಾವು ಹೇಳಿ ಕೇಳಿ ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ, ಧರ್ಮಸ್ಥಳದ ಮೇಲೆ ನಂಬಿಕೆ ಇಟ್ಕೊಂಡಿರ್ತ ಪಕ್ಷ. ನಮಗೆ ಇವತ್ತು ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು ಸತ್ಯ ಅಲ್ಲ, ನಮ್ಗೆ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು ಜನರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸಕ್ಕೋಸ್ಕರ ಹಣೆ ಪ್ರಮಾಣ ಕರಿತಾ ಇದೀವಿ ನಾವು. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಓಟ್ ಹಾಕಿರ್ತಕ್ಕಂಥ ಜನರಿಗೋಸ್ಕರ ವಿಶ್ವಾಸಕ್ಕೋರ ಹಣೆ ಪ್ರಮಾಣ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಜನರಿಗೆ ಅನುಮಾನ ಇದೆ ಇವತ್ತು, ಯಾರು ಮತ ಹಾಕಿದ್ದಾರೆ ನಿಮ್ಮ ನಾಯಕರುಗಳ ಮೇಲೆ, ನಿಮ್ಮ ಶಾಸಕರುಗಳ ಮೇಲೆ ನಿಮಗ್ ನಂಬಿಕೆ ಇಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಹೇಳಿ ಜನರ ಮೇಲೆ ಯಾಕೆ ಹೇಳ್ತೀರಾ? ಜನರಿಗೆ ಏನ್ ಹೇಳೋದಿಲ್ಲ. ನನ್ಗೆ 10 ಸೆಕೆಂಡ್ 20 ಸೆಕೆಂಡ್ ಕೊಡ್ತೀನಿ ಸರ್. ನೋಡಿ, ಜನರ ಅನುಮಾನಗಳಿದೆ, ಅನುಮಾನಗಳಿಗೆ ನಾವು ಉತ್ತರ ಕೊಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಸತ್ಯ ಈ ಮುಖಾಂತರ ಅದು ಸತ್ಯ ಹೊರಗಡೆ ಬರಲಿ ಅಂತಕ್ಕಂಥದ್ದು. ಮತ್ತೆ ಇದ್ರಲ್ಲಿ ರಾಜಕೀಯ ಇಲ್ಲ ಸರ್. ಇದಕ್ಕೆ ನಾವು ಕಾಂಗ್ರೆಸ್ ಉತ್ತರ ಕೊಡಕ್ ಹೋಗ್ತಾ ಇಲ್ಲ, ಅಥವಾ ಇನ್ಯಾರ ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದು ನಮ್ಮ ಆತ್ಮ ಅವಲೋಕನ, ನಮ್ಮ ಆತ್ಮವಿಶ್ವಾಸವನ್ನ ತೋರಿಸ್ತಕ್ಕಂಥ ಸಮಯ. ಇದು ಜನರಲ್ಲಿ ಮೂಡಿರ್ತಕ್ಕಂಥ ಒಂದು ಪ್ರಶ್ನೆ. 63 ಜನನು ಕೂಡ ನಾನು ಅಡ್ಡ ಮತದಾನ ಮಾಡಿಲ್ಲ, ನಾನವನಲ್ಲ ಅಂತ ಹೇಳಿದ್ರೆ ಏನ್ ಅನ್ಕೊಂಬೇಕು ಹೇಳಿ? ನಾಶ ಆಗ್ತಾರಂತವ್ರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವ್ರು ಯಾರ್ಯಾರು ನಾಶ ಆಗಿದಾರೋ ಇವತ್ತು? ಧರ್ಮಸ್ಥಳದ ಷಡ್ಯಂತ್ರ ಮಾಡಿದಂತ ಮುಖ್ಯಮಂತ್ರಿಗಳೇ ಉಳ್ಕೊಳ್ಳಿಲ್ಲ ಇವತ್ತು. ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಎಡಪಂಥೀಯರಿಗೋಸ್ಕರ ನಾವು SIT ನಂಬಿಕೆ ಇಲ್ಲ. ಅದನ್ನ ಜ್ಞಾಪಿಸಿ ಅವ್ರಿಗೆ ಸ್ವಲ್ಪ. ಕಾಂಗ್ರೆಸ್ ಇವತ್ತು ಏನಾಗಿದೆ? ಸುರೇಶ್ ಕುಮಾರ್ ಅವರು ಹೇಳ್ತಾ ಇದಾರೆ, ಅವ್ರನ್ನೇನಬೇಕು ಅವ್ರ ಸ್ಟೇಟ್ಮೆಂಟ್ಗೆ? ಸುರೇಶ್ ಕುಮಾರ್ ಅವರ ಅಭಿಪ್ರಾಯ, ಪ್ರಹ್ಲಾದ್ ಜೋಶಿ ಅವರ ಅಭಿಪ್ರಾಯ, ಅವ್ರು ಹಿರಿಯರಿದ್ದಾರೆ, ಅವರ ಅಭಿಪ್ರಾಯಗಳಿಗೆ ನಾವು ಗೌರವ ಕೊಡ್ತೀವಿ. ಅದು ಅತಿ ಹೆಚ್ಚು ಅವರ ಒಂದು ಅಭಿಪ್ರಾಯಗಳನ್ನ, ಮನ್ನಣೆಗಳನ್ನ ನಾವು ಗೌರವ ಕೊಡ್ತೀವಿ. ಅದು ಅವ್ರ ವಿರುದ್ಧ ಮಾತಾಡೋದಿಲ್ಲ. ದೆಹಲಿಗೆ ಹೋಗಿದ್ದಾರೆ ವಿಜೇಂದ್ರ ಅವರು, ಅಶೋಕ್ ಅವರು ಕೂಡ ಇನ್ನೇನು ಮಧ್ಯಾಹ್ನ ಹೋಗ್ತಾರೆ. ನೋಡೋಣ ಏನ್ ತೀರ್ಮಾನ ಆಗುತ್ತೆ, ಯಾರ ಹೆಸರುಗಳು ಆ ನಂತರ ಹೊರಗಡೆ ಬರುತ್ತೆ CT ರವಿ ಅವರ ಸಮಿತಿಯಿಂದ ಅಂತ. ಧನ್ಯವಾದ ಇಬ್ಬರಿಗೂ ಕೂಡ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ
ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.